ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಗಂಡು ಮಗುವಿನ ಸ್ಕ್ಯಾನ್ ರಿಪೋರ್ಟ್ ಹಾಗೂ ಹೆಣ್ಣು ಮಗುವಿನ ಸ್ಕ್ಯಾನ್ ರಿಪೋರ್ಟ್ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ಎರಡನ್ನೂ ಕೂಡ ಒಟ್ಟಿಗೆ ಇಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ 5th ಮಂತಲ್ಲಿ ಮಾಡ್ತಾರಲ್ವ ಅದು. ಸೊ ನನ್ನ ಗಂಡು ಮಗುವಿನ ಸ್ಕ್ಯಾನ್ ಮತ್ತು ನಮ್ಮ ಮನೆ ಹತ್ರ ಇನ್ನೊಬ್ರದ್ದು ಹೆಣ್ಪಾಪು ಹುಟ್ಟಿತ್ತು. ಸೊ ಆ ಮಗುವಿನ ಸ್ಕ್ಯಾನ್ ರಿಪೋರ್ಟ್ನು ಕೂಡ ನಾನು ತೊಗೊಂಬಂದಿದ್ದೀನಿ. ಬಟ್ ನಮ್ಮದ್ರಲ್ಲಿ ಕ್ಲಿಯರ್ ಆಗಿದೆ, ಅದು ಸ್ವಲ್ಪ ಸರ್ಚ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಇದ್ದರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಸೊ ಇವತ್ತು 5 ಮಂತ್ದು ಅನಾಟಮಿ ಸ್ಕ್ಯಾನಿಂಗ್ ರಿಪೋರ್ಟ್ನ ನೋಡೋಣ ಬನ್ನಿ. ಸೊ ಇವಾಗ ಇದು ಸ್ಕ್ಯಾನ್ ಮಾಡಿರೋದು ಮಗು ಹೇಗಿದೆ ಬೆಳವಣಿಗೆ ಅಂತ ನೋಡಿ. ಇದು ಬಾಯ್ ಬೇಬಿದು, ಇದು ಬಾಯ್ ಬೇಬಿ ಸ್ಕ್ಯಾನ್ದು ಮಗು ಬೆಳವಣಿಗೆದು. ಸೊ ಗರ್ಲ್ ಬೇಬಿದು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಇವಾಗ. ಸೊ ಇದು ಗರ್ಲ್ ಬೇಬಿದು ನೋಡ್ತಾ ಇರ್ಬೋದು. ಸೊ ಇವಾಗ ಬೇರೆದಕ್ಕೆ ಬಂದರೆ, ಸೊ ಡಿಫ್ರೆನ್ಸಸ್ನ ನೀವು ಇಲ್ಲೇ ನೋಡ್ಕೊಬೋದು, ಬಾಯ್ ಬೇಬಿನ ಗರ್ಲ್ ಬೇಬಿನ ಅಂತ. ಸೊ ಇದನ್ನ 22 ವೀಕ್ಸ್ ಪ್ಲಸ್ 6 ಡೇಟಲ್ಲಿ ಮಾಡಿರೋದು. ಬಟ್ ಇದು ಮಾಡಿರೋದು 20 ವೀಕ್ಸ್ ಪ್ಲಸ್ 2 ಡೇಸಲ್ಲಿ 20 ವಾರಗಳಾಗಿ 2 ದಿನ ಆಗಿತ್ತು ಅಷ್ಟೇ. ಸೊ ಎರಡಕ್ಕೂ 2 ವಾರ ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಇದು ಹೆಣ್ಣು ಮಗುವಿನ ಸ್ಕ್ಯಾನಿಂಗ್ ರಿಪೋರ್ಟು, ಇದು ಗಂಡು ಮಗುವಿನ ಸ್ಕ್ಯಾನಿಂಗ್ ರಿಪೋರ್ಟು. ನೆಕ್ಸ್ಟ್ ಬರೋದಾದರೆ ನೀವು ಇಲ್ಲೇ ನೋಡ್ಬೋದು, ಇದು LMP. ಸೊ ಗಂಡು ಪಾಪುನಲ್ಲಿ LMP ಇರೋದು 3/3/2022. ಸೊ ಇವಾಗ ಇಷ್ಟ ಆಗಿದೆ. EDD ಡೇಟ್ ಕೊಟ್ಟಿರೋದು 8/12/2022. ಸೊ ನೀವೇ ಕೂಡ ಮನೆಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಸೊ ಯಾವಾಗ ನಮ್ಮ EDD ಡೇಟ್ ಅಂತ ಹೇಳಿ. ಸೊ ಇದಕ್ಕೆ ಬಂತ ಅಂದರೆ ಇದು LMP ಇರೋದು 1/6/2023. ಇವರಿಗೆ ಕೊಟ್ಟಿರುವಂಥದ್ದು EDD ಡೇಟು 9/3/2024ಕ್ಕೆ ಕೊಟ್ಟಿರೋದು. ಸೊ ಇವಾಗ ಬಂದರೆ ಇಲ್ಲಿ ಕಾರ್ಡಿಯಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ FHR ಬಂದರೆ 150 BPM ಇದೆ, ಅಂದರೆ ಫೀಟಲ್ ಹಾರ್ಟ್ ರೇಟು 150 ಇದೆ ಗಂಡು ಮಗುವಿಗೆ. ಸೊ ಇಲ್ಲಿ ಹೆಣ್ಮಗುವಿನ ಫೀಟಲ್ ಹಾರ್ಟ್ ರೇಟ್ ಎಷ್ಟಿದೆ? 162 ಬೀಟ್ಸ್ ಪರ್ ಮಿನಿಟ್, 1 ನಿಮಿಷಕ್ಕೆ 162 ಸಲ ಹೊಡ್ಕೊಳ್ಳುತ್ತೆ. ಸೊ ಹೆಣ್ಮಗುವಿನ ರಿಪೋರ್ಟ್ನಲ್ಲಿ. ಸೊ ಇದರಲ್ಲೂ ಕೂಡ ನೀವು ನೋಡ್ಬೋದು ಎಷ್ಟು ಜಾಸ್ತಿ ಇದೆ ಅಂತ. ಸೊ ಇದರಲ್ಲಿ ಪ್ರೆಸೆಂಟೇಷನ್ನು ಸೆಫಾಲಿಕ್ ಇದೆ ಗಂಡು ಪಾಪುದ್ರಲ್ಲಿ. ಇದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರೋದ್ರಿಂದ ಇದು ನಾವಿಲ್ಲೇ ಮಾಡಿಸಿದ್ದು. ಸೊ ಅದರಲ್ಲಿ ಎಲ್ಲಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಹೆಣ್ಮಗುನಲ್ಲಿ ನಾನು ಕೂಡ ಎಲ್ಲ ಕಡೆ ಹುಡುಕ್ತೆ, ಬಟ್ ನನಗೂ ಸಿಗಲಿಲ್ಲ. ಅವರು ಮೆನ್ಷನ್ ಮಾಡಿಲ್ಲ, ಒಂದೊಂದ್ರಲ್ಲಿ ಮೆನ್ಷನ್ ಮಾಡ್ತಾರೆ, ಒಂದೊಂದ್ರಲ್ಲಿ ಮೆನ್ಷನ್ ಮಾಡಲ್ಲ. ನೆಕ್ಸ್ಟಿಗೆ ಬಂದರೆ ಪ್ಲಾಸೆಂಟಾ ಗಂಡು ಮಗುವಿನಲ್ಲಿ ಆ್ಯಂಟೀರಿಯರ್ ಇದೆ, ನೀವೇ ನೋಡ್ತಾ ಇರ್ಬೋದು ಆ್ಯಂಟೀರಿಯರ್ ಇದೆ ಇಲ್ಲಿ. ಹೆಣ್ಪಾಪು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಪೋಸ್ಟೀರಿಯರ್ ಇದೆ ನೋಡಿ. ಸೊ ಹೇಳ್ತಾರೆ ಆ್ಯಂಟೀರಿಯರ್ ಇದ್ದರೆ ಹೆಣ್ಮಗು ಆಗುತ್ತೆ, ಪೋಸ್ಟೀರಿಯರ್ ಇದ್ದರೆ ಗಂಡು ಮಗು ಆಗುತ್ತೆ ಅಂತ. ಬಟ್ ಇಲ್ಲಿ ಉಲ್ಟಾ ಇದೆ, ಹೆಣ್ಮಗುಗೆ ಪೋಸ್ಟೀರಿಯರ್ ಇದೆ, ಗಂಡು ಮಗುಗೆ ಆ್ಯಂಟೀರಿಯರ್ ಇದೆ. ನೆಕ್ಸ್ಟು ಹೆಣ್ಮಗುನಲ್ಲಿ ಲಿಕ್ವಿರಿಸ್ ಅಡಿಕ್ವಿಟ್ ಅಂತ ಇದೆ. ಸೊ ಅಡಿಕ್ವಿಟ್ ಅಂತ ಅಂದರೆ ಏನಂತ ಹೇಳಿದರೆ, ನಿಮ್ಮ ಪಾಪುವಿನ ಸುತ್ತ ಇರುವಂತಹ ನೀರಿಂದ ಅಳತೆ. ಅಡಿಕ್ವಿಟ್ ಅಂತ ಇದ್ದರೆ ನಾರ್ಮಲ್ ಆಗಿದೆ, ಏನು ಕೂಡ ತೊಂದರೆ ಇಲ್ಲ ಅಂತ. ಸೊ ಇದರಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಮ್ನಿಯೋಟಿಕ್ ಫ್ಲೂಯಿಡ್ ಅಡಿಕ್ವಿಟ್ ಅಂತ ಇದೆ ನೋಡಿ, ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ನಮ್ಮದು ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ. ಸೊ ಅಡಿಕ್ವಿಟ್ ಅಂತ ಇದೆ. ನೆಕ್ಸ್ಟ್ ಇದೆಲ್ಲ ಕೂಡ ಆ ಮಗುವಿನ ಬ್ರೈನ್ದು ಅದು ಇದು ಎಲ್ಲ ಇದೆ. ಸೊ ಇದು ವೆಯ್ಟ್ ಬಂದರೆ, ಪಾಪುವಿನ ವೆಯ್ಟ್ ಎಷ್ಟಿದೆ ಅಂತ ಅಂದರೆ 22 ವೀಕ್ಸ್ ಅಂದರೆ ಗಂಡು ಪಾಪುನಲ್ಲಿ 521 ಗ್ರಾಮ್ ಇದೆ.
±78 ಗ್ರಾಮ್, 521 ಗ್ರಾಮ್ ಇದೆ. ಸೊ ಹೆಣ್ಮಗುವಿಗೆ ಬಂದರೆ ಎಸ್ಟಿಮೇಟ್ ಅಂದರೆ 20 ವಾರದಲ್ಲಿ ಇದು 375 ಗ್ರಾಮ್ ಇದೆ. ಸೊ ನೀವೇ ನೋಡ್ತಾ ಇರ್ಬೋದು, ವೆಯ್ಟ್ ಕೂಡ ಚೇಂಜ್ ಇದೆ. ಸೊ ನೆಕ್ಸ್ಟು ಇದೆಲ್ಲ ಏನು ಇದಿಲ್ಲ, ಎಲ್ಲ ಕೂಡ ಚೆನ್ನಾಗಿದೆ ಅಂತ ಇದೆ. ಇಂಪ್ರೆಷನ್ ನೋಡ್ಕೊಳ್ಳಿ. ಇಂಪ್ರೆಷನ್: ಇಂಟ್ರಾಯುಟರೈನ್ ಪ್ರೆಗ್ನೆನ್ಸಿ ಆಫ್ 22-23 ವೀಕ್ಸ್, ಗ್ರೋತ್ ಆ್ಯಂಡ್ ಅನಾಟಮಿ ಸರ್ವೆ ಅಪಿಯರ್ಸ್ ನಾರ್ಮಲ್. ನೋಡಿ, ನಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಎಲ್ಲದೂ ಕೂಡ ನೀಟಾಗಿ ಕೊಟ್ಟಿದ್ದಾರೆ, ನಾರ್ಮಲ್ ಆಗಿದೆ ಅಂತ. ಸೊ ಇದರಲ್ಲೂ ಕೂಡ ಇಂಪ್ರೆಷನ್ ಎಲ್ಲದೂ ಕೂಡ ಅದೇ ಥರ ಇದೆ, ಬಟ್ ಇಲ್ಲೇ ಬೇರೆ ಥರ ಇದೆ. ಸಿಂಗಲ್ ಲೈವ್ ಇಂಟ್ರಾಯುಟರೈನ್ ಏನು ಜೆಸ್ಟೇಷನ್ ಅಂತ ಇದೆ. ಜೆಸ್ಟೇಷನಲ್ ಏಜ್ ಕ್ಯಾಲ್ಕುಲೇಟೆಡ್ ಫ್ರಮ್ CEDD ಈಸ್ 22 ವೀಕ್ಸ್, ಫೀಟಲ್ ಸೈಜ್ ಈಸ್ 20 ವೀಕ್ಸ್ ಆ್ಯಂಡ್ 3 days ಬೈ ಸ್ಕ್ಯಾನರ್. ಏನೇನೋ ಕೊಟ್ಟಿದ್ದಾರೆ, ಬಟ್ ನಾರ್ಮಲ್ ಆಗೇ ಇದೆ. ಓಕೆ, ಇಷ್ಟು ಗೊತ್ತಾದರೆ ನಿಮಗೆ ನಿಮ್ಮ ಮಗುವಿಂದು ಎಲ್ಲ ಗೊತ್ತಾಗುತ್ತೆ. ಸೊ ನನ್ನ ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗಿದೆ ಅಂತ ಅನಿಸುತ್ತೆ, ಯಾರಿಗೆಲ್ಲ ಇಷ್ಟ ಆಗಿದೆ, ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.